ಏನೋ ನಡೀತೈತೆ ಮಳೆ. ಇದು ಯಾವ್ದು ಡಿಸೆಂಬರ್ ತಿಂಗಳು ಇದ್ರಲ್ಲಿ ಮಳೆ ಬರ್ತೈತೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಚಳಿಗಾಲನ, ಮಳೆಗಾಲನ, ಬೇಸಿಗೆಗಾಲನ ಎಲ್ಲ ಮಿಟ್ಟು ಒಂದ್ 2 ವರ್ಷದಿಂದ ಯಾವ ತಿಂಗಳಲ್ಲಿ ಯಾವ್ಯಾವ ಕಾಲ ಬರ್ತೈತೆ ಅಂತಾನೆ ಗೊತ್ತಾಗ್ತಿಲ್ಲ. ಯಾವ ತರ ಇದ್ ಮಾಡೋದು. ಇದು ಚಳಿಗಾಲದಲ್ಲಿ ಎಲ್ಲ ಹೋಮ ಹೋಗ್ತಾ ಇದ್ದಾರೆ. ಬೇಲೂರಲ್ಲಿ ಇತ್ತೀಚೆಗೆ ಹೆವಿ ಟ್ರಾಫಿಕ್ ಆಗ್ತಾ ಇತ್ತು ಕಣ್ರಪ್ಪ. ಯಾಕೆ ಅಂತ ಗೊತ್ತಿಲ್ಲ. ವೆಹಿಕಲ್ ಜಾಸ್ತಿ ಆಯ್ತು ಅಥವಾ ವೆಹಿಕಲ್ ಓಡ್ಸೋದು ಜಾಸ್ತಿ ಆದ್ರು ಯಾವನಿ ಗೊತ್ತು. ಕಾರಲ್ಲಿ ಒಳ್ಳೆ ಸಾಂಗ್ ಹಾಕಿದ್ದಾರೆ. ಯಾವ್ದು ಗೊತ್ತಾ ಸಾಂಗು? ನೀ ಬಂದು ನಿಂತಾಗ ಏನಮ್ಮ ಅಷ್ಟು ತೆಂಗಿನ ಮರ ಕಾಣಿಸ್ತಿದವಲ್ಲ, ಇವೆಲ್ಲ ತೆಂಗಿನ ಮರದಲ್ಲಿ 150 ಕಾಯಿ ಕುಯ್ದೆ ಬೇಯಿಸ್ತಾ ಹೋಗಿ APMC ಇದೆಯಲ್ಲ, ಬೇಲೂರು APMC ಕೃಷಿ ಉತ್ಪನ್ನ ಮಾರುಕಟ್ಟೆ, ಅಲ್ಲಿಗೆ ಹೋಗಿ ಮಾರಿ 2000 ರೂಪಾಯಿ ದುಡ್ಡು ಇಸ್ಕೊಂಡ್ ಬಂದಿದ್ವಿ. ಮೀಟರ್ ಬೇಕು, ಮೀಟರ್ ಯಾವ್ದ ಕೊಡಿ. ಏನಣ್ಣ ಈಗ ಮಳೆ ಬರ್ತೈತೆ? ಜನವರಿ ತಿಂಗಳಲ್ಲಿ ಮಳೆ ಬರ್ತೈತಲ್ಲ, ಏನು ಬಿಸಿಲು ಹೀಟ್ ಆಯ್ತಂತಾನ. ಗೊತ್ತಾಯ್ತಲ್ಲ, ಹೋಗ್ಲೇ ಬರೀ ಥಂಡಿ ಗಾಳಿ ಹೊಡೆಯೋದು. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಸಿಕ್ತೇನ್ಲ, ಹಿಡ್ದೇ ಬಿಟ್ರಲ್ಲ ಮಾರ ಮೀನ. ಬಕೆಟ್ ಒಳಗಿದಾವ. ಯಾರು ನೀನೇ ಹಿಡ್ದಿದ್ದ? ಯಾವ್ದು ನೀನ್ ಇದು ಹಿಡ್ದಿದ್ದ? ನೀನ್ ಹಿಡ್ದಿದ್ದ? ಅದು ಎಲ್ಲಿ ಕೆರವಳಿಗೆ ಹೋಗಿ ಹಿಡ್ದ? ಗಾಣ ಹಾಕಿ ಹಿಡ್ದಿದ್ದ? ಇಲ್ಲೇ ಉತ್ತೀರಾ ಮನೆಗೆ ಹೋಗಿ ಉತ್ತೀರಾ? ಸೈಡ್ ಉಚ್ಕೊಂಡ್ ಇಲ್ಲೇ ಸಾರ್ ಮಾಡಿ ಬರ್ತೀವಿ. ಈಗ ಹೊಲ್ತಕ್ ಹೋಗಿ ಮನೆಯಲ್ಲ ನಮಗ್ ಕೊಡಲ್ವಾ? ಡ್ರಿಫ್ಟ್ ಹೊಡಿಲ್ಲ? ಡ್ರಿಫ್ಟ್ ಹೊಡಿಯಕ್ ಹೋಗಿ ಆಮೇಲೆ ಕೆರವಳಿಕ್ ಹೋದ್ರೆ ನೀನ್ ಎತ್ಕೊಬತ್ತೀಯ? ಇದೇನ ನಿಮ್ಮೂರ್ ಕೆರೆ? ಎಂತದಂಟಿ ಅದು? ಅದು ಒಟ್ಟು ಎಂತ ಮಾಡ್ತೀರಾ? ಅದು ತಿಂತಾವದನ ಹೊಸ ಟೊಮೆಟೊ ಹಣ್ಣು ಕೊಟ್ಟಿದ್ದ ಅವಾಗ್ಲೇ ನೀವೇ 50 ರೂಪಾಯಿ. ನಮ್ಮೂರಲ್ಲಿ 50 ರೂಪಾಯಿ ಕೆಜಿ. ನಮ್ದು ಗೆಂಡೆ ಹೇಳಿ. ನೀನ್ ಇಟ್ಟಿರೋ ಹೆಸರು ಸಿದ್ದೆ ಅಂತ. 2 ತಿಂಗಳು ಕರ ತಂದಿದ್ದ. ಇವಾಗ 2 ಕರ ಹಾಕಿತ್ತು ನಮ್ಮಲ್ಲಿ. ಇವಾಗ ಹಬ್ಬ ಐತೆ. ಕರ ಹಾಕ್ದಾಗ ಸ್ಟಾರ್ಟಿಂಗ್ ಫಸ್ಟ್ನೇ ಕರ ಹಾಕಿದಾಗ 10 ಲೀಟರ್ ಮೇಲೆ ಕೊಟ್ಟಿತ್ತು. 10 ಲೀಟರ್ ಮೇಲೆ ಫಸ್ಟ್ನೇ ಕರದಲ್ಲಿ 10 ಲೀಟರ್ ಮೇಲೆ ಕೊಟ್ಟಿತ್ತು ಫಸ್ಟ್ನೇ ಕರ. 2ನೇ ಕರ ಆದಾಗ 12 ಲೀಟರ್ 13 ಲೀಟರ್ ಕೊಟ್ಟಿತ್ತು. ಒಂದ್ ಹೊತ್ತಿಗೆ 13 ಲೀಟರ್. ಇವಾಗ ಗಬ್ಬ ಆಯ್ತಿದ್ದು. ಈಗ ಗಬ್ಬ ಐತೆ. ಅದ್ರ ಕರ ಅದು ಸುಬ್ಬೆ. ಇದಕ್ಕೆ ಡೈಲಿ 2 ಸೇರ್ ಬೂಸ, 2 ಸೇರ್ ಬೂಸ, ಹಿಂಡಿ ಮತ್ತೆ ರವೆ ಬೂಸ ಎಲ್ಲ ಕೊಡ್ತೀವಿ. ಹಿಂಡಿ ಯಾಕೆ ಕೊಡ್ತೀವಿ ಅಂದ್ರೆ ಫ್ಯಾಟ್ ಜಾಸ್ತಿ ಆಗಲಿ ಅಂತ. ಫ್ಯಾಟ್ ಜಾಸ್ತಿ ಆಗಲಿ ಅಂತ. ಬೂಸ ಮಾಮೂಲಿ ಫೀಡ್ ಹೆಂಗ್ ಕೊಡ್ತಾರೆ ಆತರ ಡೈರಿ ಬೂಸನೇ ಕೊಡ್ತೀವಿ ಆಗ್ಲಿ ಅಂತ. ಹಾಲು ಜಾಸ್ತಿ ಆಗ್ಲಿ. ಈಗ ಒಂದ್ ಹೊತ್ತಿಗೆ ಮಿನಿಮಮ್ ಅಂದ್ರೆ 10 ಲೀಟರ್ ಕೊಡುತ್ತೆ. ಈಗ 2 ಹಸಿನಿಂದ 20 ಲೀಟರ್. 20 ಅಂದ್ರೆ ಲೀಟರ್ಗೆ ಎಷ್ಟು? 30 ರೂಪಾಯಿ. 10 ಲೀಟರ್ಗೆ 300 ರೂಪಾಯಿ. 2 ಹೊತ್ತಿಗೆ ಇನ್ನು 20 ರೂಪಾಯಿ. ಅಲ್ಲಿಗೆ 3 ಹಸಿಗೆ 300 ಒಂದ್ 3 ಹಸಿಗೆ ಎಷ್ಟಾಗುತ್ತೆ ಅಂತ. ಸಬ್ಬೆ ಜೋಳನೇ ಕುಯ್ದಾಕ್ತೀರಾ? ಇಲ್ಲ, ಸಬ್ಬೆ ಜೋಳನೇ ನಾವ್ ಹಾಕೋದು. ಬರೀ ಸಬ್ಬೆ ಜೋಳ ಹಾಕ್ತೀರಾ? ಮೇಯಿಸ್ತೀವಿ. ಆಮೇಲೆ ಏನ್ ಗೊತ್ತಾ, ಒಂದ್ ಅರ್ಧ ಎಕರೆ ಸಬ್ಬೆ ಜೋಳ ಹಾಕಂತೀರಾ ಫಸ್ಟ್? ವರ್ಷದ ಪೂರ್ತಿ ವರ್ಷಕ್ಕೆ ಎಲ್ಲ ಅದೇ ಮೇಯ್ಸಕ್ ಆಗತ್ತಾ? ಬೇರೆ ಕಡೆ ಹಾಕ್ತಿವಿ. ಬೇರೆ ಕಡೆ 3 ತಿಂಗಳಿಗೆ ಒಂದ್ಸರಿ ಹಾಕ್ತೀರಾ? ಬರಂಗೆ ಬ್ಯಾಚ್ ಬರಂಗ್ ಹಾಕ್ತಿವಿ. ಹಾಲಿನ ಜಾಸ್ತಿ ಹಾಕೊಡುತ್ತೆ ಸಬ್ಬೆ ಹಾಕಿ ಮೇಯಿಸಿದ್ರೆ. ಆಮೇಲೆ ಮತ್ತೆ ಎಕ್ಸ್ಟ್ರಾ ಮಲೆನಾಡು ವಿಭಾಗದಲ್ಲೆಲ್ಲ ಯಾಕೆಂತ ಹಸು ಎಲ್ಲ ಈ ತರದ ಹಸು ಸಾಕಾಗಲ್ಲ? ಯಾಕೆ ಅಂದ್ರೆ ಅಲ್ಲಿ ಅಂದ್ರೆ ಮಳೆ ಇರುತ್ತೆ ಜಾಸ್ತಿ ಯಾವಾಗ್ಲೂ. ಹಿಂದಿ ಹಸುಗಳು ಅಲ್ಲಿಗೆ ಸೆಟ್ ಆಗಲ್ಲ, ಹಾಕಕ್ ಆಗಲ್ಲ. ಯಾಕಂದ್ರೆ ಈ ತರ ಮೇವ್ ಬೆಳೆಯಕ್ ಆಗಲ್ಲ.
ಯಾಕೆ ಅಂದ್ರೆ ಫಲವತ್ತತೆ ಜಾಸ್ತಿ ಇರಲ್ಲ. ಇಲ್ಲೇ ತರ ಮೇವ್ ಬೆಳೆಯಕ್ ಆಗಲ್ಲ, ಅಲ್ಲಿ ಯಾವಾಗ್ಲೂ ಮಳೆ ಬರ್ತಿರುತ್ತೆ. ಇರ್ಬೇಕು ಜಾಸ್ತಿ. ಆಮೇಲೆ ಮಳೆ ಗಿಳೆ ಬಂದಾಗೆಲ್ಲ ಆಚೆ ಕಟ್ಟಾಕ್ಬೇಕ. ಮಳೆಲ್ ನೆಂದ್ರೆ ಏನು ಪ್ರಾಬ್ಲಮ್ ಇಲ್ವಾ? ಇದು ಪ್ರಾಬ್ಲಮ್ ಆಗುತ್ತೆ. ಮಳೆಲ್ ನೆನೆಯಬಾರದು, ನೆನಿಬಾರ್ದು ಜಾಸ್ತಿ, ಇರ್ಲೇಬಾರ್ದು. ಯಾಕಂದ್ರೆ ಇವು ಸಿಂಧಿ ಹಸುಗಳಲ್ವಾ, ಇದು ಪ್ಯೂರ್ HF ಪೂರ್ತಿ. ಪ್ಯೂರ್ HF. ಪ್ಯೂರ್ HF ಇದೆ. ಇಂತ ಸಿಡ್ಕ ಬರೋದು ಒಂದ್ ಹತ್ರ. ಈಗ ಒಂದ್ ಗಬ್ಬ ಆಯ್ತಲ್ವಾ, ಅವಾಗ ಆಮೇಲೆ ಪೂರ್ತಿ ಗಬ್ಬ ಆಗುತ್ತೆ ನೋಡು, ಒಂದ್ 8 ತಿಂಗಳು 9 ತಿಂಗಳು, ಅವಾಗ ಹಿಡ್ಕೊ ಬರಕ್ ಆಗಲ್ಲ, ನಡೆಯಲ್ಲ. ಇದು ಫುಲ್ ಗಬ್ಬ ಇರುತ್ತಲ್ಲ, ನಡೆಯಕ್ ಆಗಲ್ಲ. ಅವಾಗ ಅಲ್ಲೇ ಇದ್ ಮಾಡ್ತೀರಾ? ಅವಾಗ ಅಲ್ಲೇ ಶೆಡ್ ತೋರ್ಸಿದ್ಮೇಲೆ. ಈಗ ಒಂದ್ ಹೊತ್ತಿಗೆ 6 ಲೀಟರ್, 2 ಹೊತ್ತಿಗೆ 12 ಲೀಟರ್. 2 ಹೊತ್ತಿಂದ 12 ಲೀಟರ್, 12 ಎರಡ್ಲಿ 24 ಲೀಟರ್. ಬಟ್ ಆದಾಯ ನಿಮಗೆ ವರ್ಷಕ್ಕೆ ಇದೇನಾ ಅಥವಾ ಬೇರೆ ಬೆಳೆ ಎಲ್ಲ ಮಾಡ್ತೀವಲ್ಲ, ಬೆಳೆನೂ ಮಾಡ್ತೀರಾ? ಈಗ ಹೆಚ್ಚಿಗೆ ಇಲ್ಲಿ ಈ ಕಡೆ ಎಲ್ಲ ಬೆಳೆಸಿ ಮೇಲೆ ನಂಬಿರೋದು ರಸಗೂಳೆ ಕಡಿಮೆ ಇಲ್ಲ. ಹೆಚ್ಚು ಕಮ್ಮಿ ಒಂದ್ 400 ರಸಗೂಳೆ ಇದೆ. 400, ನಮ್ಮೂರಲ್ಲಿ 400-500 ಇದೆ ಜಾಸ್ತಿ. ಎಲ್ಲದಕ್ಕೂ ಮೇವು ಸಾಕಾಗುತ್ತಾ? ಕುಸ ಎಲ್ಲ ತಿನ್ನುತ್ತಾ? ತಿನ್ನುತ್ತೆ. ಅಲ್ಲ ಟೈಮ್ ಹೊತ್ತಿಂದ ಹೊತ್ತಿಗೆ 2 ಹೊತ್ತು ತಿನ್ನುತ್ತಾ ಅಥವಾ 1 ಹೊತ್ತು? 2 ಹೊತ್ತು ಕೊಡ್ಬೇಕು. ಕರ ಇಕ್ಕುತ್ತೆ ಮತ್ತೆ 3 ವರ್ಷ. 6 ವರ್ಷಕ್ಕೆ ಇದು ಇಂಜೆಕ್ಷನ್ ಹಾಕ್ಸ್ತೀರಾ ಹಂಗಾರೆ? ಈಗ ಹಾಕ್ಸಿದೀವಿ. ಬರ್ತಾವಲ್ಲ ಆವಾಗ ಈಗ ಕೊಡ್ತೀವಿ. 3 ವರ್ಷ ಬೇಕು ಅದು ಬರೋದು. ಒಟ್ಟಿಗೆ 2 ಹಸಿಂದ 24 ಲೀಟರ್ ಆದಾಯ ಕರೆಕ್ಟ್ ಆಗುತ್ತೆ. ಇದೊಂದು 8 ಲೀಟರ್ ಕೊಡುತ್ತೆ. ನೀನೊಂದ್ 2 ಲೀಟರ್ ಕೊಡ್ತೀಯಾ? ಆಗಲ್ಲ ಗೆಡ್ಡೆ ಡಿಸೆಂಬರ್ ತಿಂಗಳಲ್ಲಿ ಹಾಕ್ತಿರಲ್ಲ, ಅವು ಬರ್ತಾವ ಚೆನ್ನಾಗಿ? ಇಲ್ಲ, ಈಗ ಇನ್ನೂ 1 ತಿಂಗಳು ಬೇಗ ಹಾಕ್ಬೇಕಾಯ್ತು. ಒಟ್ಟಿಗೆ ನೀವು ಬ್ಯಾಸ್ಗೆಲ್ಲ ನೀರು ಹೊಡೆದು ಬೆಳೆ ಮಾಡ್ತಾ ಇರ್ತೀರ, ಒಳ್ಳೆ ದುಡ್ಡು. ನಿಮ್ಮ ಅಪ್ಪಾಜಿ ಅಲ್ಲೇ ಐತೆ ಮಾಡ್ತೈತಲ್ಲ. ಇದು ಒಂದೊಂದೇ ಗಿಡ ಹಿಂಗ್ ನಡ್ತೀರಾ ಅಥವಾ ಬೀಜ ಚೆಲ್ಲೋದು ಹಿಂಗೆ? ಹಿಂಗ್ ಬೀಜ ಹಿಂಗ್ ಕಿತ್ ಹಾಕೋದು? ಕೀಳೋದೆಲ್ಲ ಹಿಂಗ್ ಹಿಡ್ಕರಂದ್ ಹಿಂಗ್ ಚೆಲ್ಲೋದು. ಬೀಜ ಇರುತ್ತೆ, ಅಂಗಡಿಲಿ ತರೋದು, ಪ್ಯಾಕೆಟ್ ಬರುತ್ತೆ, ಪ್ಯಾಕೆಟ್ ಅಲ್ಲಿ ಅದ್ರಲ್ಲಿ ಚೆಲ್ಬಿಟ್ಟು ಗೊಬ್ಬರ ಹಾಕೋದು. ಗೊಬ್ಬರ ಯಾವ ಬೀಜ ಹಿಂಗ್ ಚೆಲ್ಲಿ ಬಿಡೋದು. 6 ದಿನಕ್ಕೆ ಬರುತ್ತೆ. ಕಂಡ್ಲ ಇದೆಂತದ್ಲ? ಮೆಂತೆ ಸೊಪ್ಪು ತಿನ್ನೋದು. ತಿನ್ನೋದು? ತಿನ್ನು ನೋಡ್ರಿ ಬೇಕಾದ್ರೆ ತಿನ್ನೋದು. ಕೈ ಇರುತ್ತೆ. ನೀನು ಫಸ್ಟ್ ತಿನ್ನು, ನೀನು ಬದುಕಿರ, ನಾನು ಆಮೇಲೆ ತಿಂತೀನಿ. ತಿನ್ಬೋದಾ? ಇಲ್ಲ, ನಾವು 3 ಲಕ್ಷ ನೋಡ್ಬೋದು. ನಾವು ವರ್ಷಕ್ಕೆ ನೋಡಲ್ಲ ಕಣ್ಲ. ಹಣ್ಣು ಆಯ್ತಾ? ಏನು ನೋಡ್ರಿ ಬೇಕಾದ್ರೆ ಒಂದು ಸ್ವಲ್ಪ ಅಷ್ಟು. ಎಷ್ಟು ಕುರಿದಾವಣ? 500 ಕುರಿದಾವ? ನಿಮಗೆ ಒಳ್ಳೆ ಇದು ಬರುತ್ತೆ. ಎಂತದ ಹೇಳಿ? ಬರೀ ಮೇಯ್ಸ್ಕೊಂಡ್ ಮನೆ ಕರ್ಕೊ ಹೋಗೋದು. ಜೋಳ ಸಾಯಂಕಾಲ ಬೆಳಿಗ್ಗೆ. ಆಮೇಲೆ ಮಾರಿದ್ರೆ ಒಂದು 500 ಎಷ್ಟಾಗುತ್ತೆ ದುಡ್ಡು. ಈಗ ಸ್ಟೇಡಿಯಂ ಫೀಲ್ಡ್ ನೋಡ್ದ, ಹುಡುಗಿಯರು ನೋಡ್ದ? ನಿಜ ಹೇಳ, ನಿಜ ಹೇಳಪ್ಪ. ಫಾರ್ಮ್ ಈ ಕಡೆ ಇರೋದು ಯಾವುದು? ಕೋಳಿ ಫಾರ್ಮ್. ಈ ಕಡೆ ಒಂದಿದೆ, ಆ ಕಡೆ ಒಂದಿದೆ. ಈ ಕಡೆ ಇರೋದೇನ್ರಿ ನೋಡಿ. ಗೊತ್ತೇ ಮಾಡಿಲ್ವಲ್ಲ ಅಂಕಲ್ ನೀವು. ಮತ್ತೆ ಎಲ್ಲಿ ಚೇತು ಮೈಸೂರಿಗೆ ಹೋದ್ ನಾಗಲೇ? ನಾನು ಮತ್ತೀಗ ಅವನು ಇದಾನೆ ಅನ್ಕೊಂಡಲ್ಲ. ಏನು ಊರೆಲ್ಲ ಪೂರ್ತಿ ಅಪ್ಡೇಟ್ ಮಾಡಿರೋ, ಹೊಸ ಬೇಕ್ರಿ ಗೀಕ್ರಿ ಎಲ್ಲ ಆಗ್ಬಿಟ್ಟವೆ. ಒಡೆಯನ ಒಂದು 90 ಬನ್ನಿ ಅವನು. ಹಲೋ, ಯಾವೂರು? ಅಲ್ಲಿ ಬರ್ತೈತೆ ಮಳೆ. ಬಯಲ್ಸೀಮೆಯಲ್ಲಿ ಎಷ್ಟೊಂದು ಪ್ರಾಫಿಟ್ ಇದೆ ಗುರು. ಅಂದ್ರೆ ಅವ್ರ ಮನೇಲಿ ಅವ್ರವ್ರೆ ತರಕಾರಿ ಬೆಳ್ಕೊಂಡೆ ಮನೆಗೆ ತರಕಾರಿ ಇಟ್ಕೊಂಡು ಮತ್ತೆ ಮಾರ್ಕೆಟಿಗೆ ಹಾಕ್ತಾರೆ ತರಕಾರಿನ. ಯಾರಿಗೂ ಗೊತ್ತಿಲ್ಲ. ಒಂದು 3-4 ತಿಂಗಳು ಅವ್ರ ಮನೆಗೆ ತರಕಾರಿನೇ ತರಲ್ಲ. ನೋಡಿ ಇಲ್ಲಿ ಸುಮಾರು ತರಕಾರಿ ಬೆಳಿತಾರೆ, ಮಾರ್ಕೆಟಿಗೂ ಹಾಕ್ತಾರೆ, ಅವ್ರ ಮನೆಗೂ ಇಟ್ಕೊಂತಾರೆ. ನಾನೇನ್ ಕಡಿಮೆ ರಾಶ್ ಹೊಡೆಯಲ್ಲ. ಈಗ ನಮ್ ಕಾಲೇಜ್ ಬಂತು, ಮುಂದೇನು ಗೊತ್ತಿಲ್ಲ, ಹೋಗಿದೀವಿ 3-5 ವರ್ಷ. ಅಲ್ಲಿ ವೈಟ್ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಅದು MCOM ಬ್ಲಾಕ್, ಇದು BA ಬ್ಲಾಕ್, ಈ ಕಡೆದು ಕಾಮರ್ಸ್ ಬ್ಲಾಕ್. 5 ವರ್ಷ ಹೋಗಿದೀವಿ. ಹೋಟೆಲ್ ಬ್ಲಾಗ್ ಅಲ್ಲಿ ನನಗೆ
ಯಾವ ತರ ವೆಲ್ಕಮ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಯಾರಾದ್ರೂ ಹೇಳ್ಕೊಟ್ರು ವೆಲ್ಕಮ್ ಮಾಡೋದ್ ಹೆಂಗೆ ಅಂತ. ಸ್ವಲ್ಪ ಯೂಟ್ಯೂಬ್ ಯಾರು ಒಳ್ಳೆ ಯೂಟ್ಯೂಬರ್ ಹತ್ರ ವೆಲ್ಕಮ್ ಮಾಡೋದ್ ಹೆಂಗೆ ಅಂತ ಹೇಳಿಸ್ಕೋಬೇಕು. ಒಂದ್ ಯಾವ್ದಾರ ಹಾಡ್ ಹೇಳಿ, ನನ್ನ ಗೆಳೆಯರೇ ನನ್ನ ಗೆಳತಿಯರೇ ಅಂತ ಏನಾರ ವೆಲ್ಕಮ್ ಮಾಡ್ಬೇಕಾ? ಯಾವ ತರ ಅಂತ ಗೊತ್ತಾಗ್ತಿಲ್ಲ. ಯಾರಾದ್ರೂ ಗೊತ್ತಿರೋರು ಇದ್ರೆ ಸ್ವಲ್ಪ ಕಮೆಂಟ್ ಹಾಕಿ. Okay, thank you.